ಹಲೋ ಎವ್ರಿವನ್, ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೇದು ಮಾಡಲಿ ಶಿವ ಅಂತ ಹೇಳಿ ಕೇಳ್ಕೊಂತ ಇವತ್ತಿನ ವ್ಲಾಗ್ನ ನಾನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಇವತ್ತು ಬೆಳಗ್ಗೆ ರೈಸ್ ಐಟಮ್ಸ್ ಏನು ಮಾಡೋದು ಬೇಡ ಅಂತೇಳಿ ಅಮ್ಮ ಚಪಾತಿ ಇಟ್ಟು ಮತ್ತು ಪಲ್ಯ ಎಲ್ಲ ಮಾಡಿಟ್ಟಿದ್ರು. ನಾನು ಅದನ್ನೆಲ್ಲ ಉಜ್ಜಿಬಿಟ್ಟು ನನ್ನ ಮಗನಿಗೆಲ್ಲ ತಿಂಡಿ ಎಲ್ಲ ಹಾಕೊಟ್ಬಿಟ್ಟು ನಾನು ಈ ಕಡೆ ಪಾನಕ ಮತ್ತು ಕೋಸಂಬರಿ ಎಲ್ಲ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಹಬ್ಬದಲ್ಲಿ ನಮ್ಮನೇಲಿ ಪ್ರತಿ ಸರಿನೂ ಪಾನಕ ಮತ್ತು ಕೋಸಂಬರಿ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಮಜ್ಜಿಗೆ ಕೂಡ ಮಾಡಬೇಕಾಗಿತ್ತು. ಮೊಸರು ತಂದು ಕೊಡೋಕ್ಕೆ ಯಾರೂ ಹೋಗಲೇ ಇಲ್ಲ, ಹಾಗಾಗಿ ಮಜ್ಜಿಗೆನ ಮಾಡಲಿಲ್ಲ. ಹಾಗೆಯೇ ನಮ್ಮ ಮನೇಲಿ ಈ ರೀತಿ ಒಂದು ಪಾನಕ ಕೋಸಂಬರಿನೆಲ್ಲ ಮಾಡಿಬಿಟ್ಟು ಅದಕ್ಕೆ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವ್ರ ಮನೇಲಿ ಆ ಪಾತ್ರೆ ಸಮೇತನೇ ಇಟ್ಟು ಪೂಜೆನ ಮಾಡಿದ್ವಿ. ಇನ್ನು ಪಾನಕ ಕೋಸಂಬರಿ ಎಲ್ಲ ಮಾಡಿಟ್ಬಿಟ್ಟು ನಾನು ಸ್ವಲ್ಪ ತಂಬಿಟ್ಟು ಕೂಡ ಮಾಡೋಣ ಅಂತೇಳಿ ಮಾಡಿಬಿಟ್ಟು ಅದೇ ಅರ್ಧ ಕೆಲಸ ಮುಗಿಸ್ಕೊಂಡು ನಾನು ದೇವಸ್ಥಾನ ಕೂಡ ಹೋಗಿದ್ದೆ. ಇದು ಅಜ್ಜಪ್ಪ ಸ್ವಾಮಿ ದೇವಸ್ಥಾನ. ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.